ನಮಸ್ಕಾರ. ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದಿದ್ದ ಭೂಕಂದಾಯ ವ್ಯವಸ್ಥೆಗಳ ಬಗ್ಗೆ ಇವತ್ತು ಮಾತಾಡೋಣ. ಇವು ಕೇವಲ ಟ್ಯಾಕ್ಸ್ ಕಲೆಕ್ಟ್ ಮಾಡುವ ವಿಧಾನಗಳಾಗಿರಲಿಲ್ಲ, ಬದಲಿಗೆ ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ಚಿತ್ರಣವನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಟ್ವು. ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಯೋಚನೆ ಮಾಡಿ, ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಕೇವಲ ವ್ಯಾಪಾರ ಮಾಡೋಕೆ ಅಂತ ಬಂದ ಒಂದು ಕಂಪನಿ ಅಷ್ಟು ದೊಡ್ಡ ದೇಶದ ಮೇಲೆ ಹಿಡಿತ ಸಾಧಿಸಿದ್ದು ಹೇಗೆ? ಅವರ ಅಧಿಕಾರದ ಮೂಲವಾದರೂ ಏನಿತ್ತು? ಅವರ ಇಡೀ ಆಡಳಿತವನ್ನೇ ನಡೆಸ್ತಿದ್ದ ಆರ್ಥಿಕ ಎಂಜಿನ್ ಯಾವುದೋ? ಹೌದು, ಉತ್ತರ ಸಿಕ್ಕಿದ್ದು ಭೂಮಿಯಲ್ಲಿ. ಭಾರತದ ನೆಲದಿಂದ ಬರುವ ಕಂದಾಯ, ಅದೇ ಬ್ರಿಟಿಷ್ ವಸಾಹತುಶಾಹಿ ಸರ್ಕಾರದ ಆದಾಯದ ಮುಖ್ಯ ಮೂಲ. ಈ ಸಂಪತ್ತನ್ನ ಯಾರು ಕಂಟ್ರೋಲ್ ಮಾಡ್ತಾರೋ ಅವರೇ ಅಧಿಕಾರವನ್ನ ಕಂಟ್ರೋಲ್ ಮಾಡೋದು. ಇದು ಅವರ ಪ್ಲಾನ್ ಆಗಿತ್ತು. ಸರಿ, ಹಾಗಾದ್ರೆ ಈ ವಿವರಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಬ್ರಿಟಿಷರ ಆದಾಯದ ಹುಡುಕಾಟದಿಂದ ಶುರುಮಾಡಿ ಅವರು ಜಾರಿಗೆ ತಂದ 3 ಮುಖ್ಯ ವ್ಯವಸ್ಥೆಗಳು ಅಂದ್ರೆ ಜಮೀನ್ದಾರಿ, ರೈತವಾರಿ ಮತ್ತು ಮಹಲ್ವಾರಿ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಈ 3 ಹೋಲಿಕೆ ಮಾಡಿ ಅವು ನಮ್ಮ ದೇಶದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದ್ವು ಅನ್ನೋದನ್ನ ಚರ್ಚೆ ಮಾಡೋಣ. ಮೊದಲಿಗೆ ಜಮೀನ್ದಾರಿ ಪದ್ಧತಿ. ಬ್ರಿಟಿಷರು ಭಾರತದಲ್ಲಿ ಮಾಡಿದ ಮೊದಲ ದೊಡ್ಡ ಪ್ರಯೋಗ ಇದು. ಇದನ್ನ ಶಾಶ್ವತ ಭೂಕಂದಾಯ ಪದ್ಧತಿ ಅಂತಾನೂ ಕರೀತಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಬ್ರಿಟಿಷರು ನೇರವಾಗಿ ರೈತರತ್ರ ಹೋಗ್ತಿರ್ಲಿಲ್ಲ. ಬದಲಿಗೆ ಮಧ್ಯದಲ್ಲಿ ಜಮೀನ್ದಾರರು ಅಂತ ಕೆಲವರನ್ನ ನೇಮಿಸಿದ್ರು. ಅವರನ್ನೇ ಭೂಮಿಯ ಮಾಲೀಕರು ಅಂತ ಘೋಷಿಸಿದ್ರು. ಈ ಜಮೀನ್ದಾರರು ರೈತರಿಂದ ಟ್ಯಾಕ್ಸ್ ವಸೂಲಿ ಮಾಡಿ ಅದರಲ್ಲಿ ಒಂದು ನಿಗದಿತ ಮೊತ್ತವನ್ನು ಬ್ರಿಟಿಷರಿಗೆ ಕೊಡಬೇಕಿತ್ತು. ಕಾಗದದ ಮೇಲೆ ನೋಡಿದ್ರೆ ಬ್ರಿಟಿಷರಿಗೆ ಇದೊಂದು ಅದ್ಭುತ ಪ್ಲಾನ್ ಆಗಿತ್ತು. ಅವರಿಗೆ ಪ್ರತಿ ವರ್ಷ ಗ್ಯಾರಂಟಿ ಆದಾಯ ಬರ್ತಿತ್ತು, ಮತ್ತೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ತಲೆನೋವು ಇರಲಿಲ್ಲ. ಆದ್ರೆ ನಿಜವಾಗ್ಲೂ ಏನಾಯ್ತು? ಇದರ ಕೆಟ್ಟ ಪರಿಣಾಮ ನೇರವಾಗಿ ರೈತರ ಮೇಲಾಯ್ತು. ಜಮೀನ್ದಾರರು ಭೂಮಿ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ರೈತರಿಂದ ಎಷ್ಟು ಸಾಧ್ಯವೋ ಅಷ್ಟು ಹಣ ಕೀಳೋದಕ್ಕೆ ಶುರು ಮಾಡಿದ್ರು. ಇದರಿಂದ ರೈತರ ಶೋಷಣೆ ವಿಪರೀತವಾಯ್ತು. ಜಮೀನ್ದಾರಿ ಸಿಸ್ಟಂನಲ್ಲಿದ್ದ ಸಮಸ್ಯೆಗಳಿಂದ ಬ್ರಿಟಿಷರ್ಗೆ ಗೊತ್ತಾಯ್ತು ಏನೋ ಚೇಂಜ್ ಮಾಡಬೇಕು ಅಂತ. ಆಗ ಬಂದಿದ್ದೇ ಈ ರೈತವಾರಿ ಪದ್ಧತಿ. ಇದರ ಮುಖ್ಯ ಉದ್ದೇಶನೇ ಮಧ್ಯವರ್ತಿಗಳನ್ನ ಅಂದ್ರೆ ಜಮೀನ್ದಾರರನ್ನ ತೆಗೆದುಹಾಕೋದು. ಇಲ್ಲಿ ಕಾನ್ಸೆಪ್ಟ್ ಪೂರ್ತಿ ಬೇರೆ. ರೈತನನ್ನೇ ಭೂಮಿಯ ಮಾಲೀಕ ಅಂತ ಗುರುತಿಸಲಾಯಿತು. ಸರ್ಕಾರ ನೇರವಾಗಿ ರೈತನ ಹತ್ರನೇ ಟ್ಯಾಕ್ಸ್ ತಗೊಳ್ಳುತ್ತೆ. ಮಧ್ಯವರ್ತಿಗಳಿಗೆ ಜಾಗವೇ ಇಲ್ಲ. ಇದು ಕೇಳೋಕೆ ರೈತರಿಗೆ ತುಂಬಾ ಒಳ್ಳೇದು ಅನ್ಸುತ್ತೆ ಅಲ್ವಾ? ಆದ್ರೆ ಅಸಲಿ ಸಮಸ್ಯೆ ಇದ್ದಿದ್ದೇ ಬೇರೆ ಕಡೆ. ಅದುವೇ ತೆರಿಗೆಯ ಪ್ರಮಾಣ. ಎಷ್ಟಿತ್ತು ಗೊತ್ತಾ? ಕೆಲವು ಕಡೆ ರೈತರು ತಾವು ಬೆಳೆದಿದ್ರಲ್ಲಿ ಬರೋಬ್ಬರಿ ಅರ್ಧದಷ್ಟು ಅಂದ್ರೆ 50% ತೆರಿಗೆ ಅಡಿ ಕಟ್ಬೇಕಿತ್ತು. ಇದನ್ನ ಊಹಿಸೋಕೂ ಕಷ್ಟ. ಹಾಗಾದ್ರೆ ಮಧ್ಯವರ್ತಿಗಳನ್ನ ತೆಗೆದುಹಾಕುವ ಒಳ್ಳೆ ಉದ್ದೇಶ ಇಟ್ಕೊಂಡು ತಂದ ಈ ಸಿಸ್ಟಮ್ ಯಾಕೆ ಫೇಲ್ ಆಯ್ತು? ಒಂದು ಕಡೆ ಶೋಷಕ ಜಮೀನ್ದಾರರು ಇರ್ಲಿಲ್ಲ, ಸರಿ. ರೈತರಿಗೆ ಓನರ್ಶಿಪ್ ಹಕ್ಕು ಸಿಕ್ಕಿತು, ಅದೂ ಸರಿ. ಆದ್ರೆ ಇನ್ನೊಂದು ಕಡೆ ಈ ಅತಿಯಾದ ತೆರಿಗೆಯ ಹೊರೆ ರೈತರನ್ನ ಸಂಪೂರ್ಣವಾಗಿ ಮುಳುಗಿಸ್ಬಿಟ್ಟು. ತೆರಿಗೆ ಕಟ್ಟೋಕಾಗದೆ ಅವ್ರ ಸಾಹುಕಾರರ ಹತ್ರ ಸಾಲ ಮಾಡಿ ಸಾಲದ ಸುಳಿಗೆ ಸಿಲುಕಿದ್ರು. ಇದರಿಂದಾಗಿ ದೇಶದಲ್ಲಿ ಕ್ಷಾಮಗಳು ಹೆಚ್ಚಾದವು. ಸರಿ, ಜಮೀನ್ದಾರಿಯಾಯ್ತು, ರೈತವಾರಿಯಾಯ್ತು. ಈಗ 3ನೇ ಸಿಸ್ಟಮ್ ಮಹಲ್ವಾರಿ. ಇದನ್ನ ಒಂದು ರೀತಿ ಹೈಬ್ರಿಡ್ ಮಾಡೆಲ್ ಅಂತಾನೂ ಕರೀಬೋದು. ಹಿಂದಿನ 2 ವ್ಯವಸ್ಥೆಗಳ ಕೆಲವು ಅಂಶಗಳನ್ನ ಇದರಲ್ಲಿ ಸೇರ್ಸಿದ್ರು. ಮಹಲ್ ಅಂದ್ರೆ ಒಂದು ಗ್ರಾಮ ಅಥವಾ ಒಂದು ಎಸ್ಟೇಟ್. ಇಲ್ಲಿ ತೆರಿಗೆಯನ್ನ ಒಬ್ಬೊಬ್ಬ ವ್ಯಕ್ತಿಗೆ ಹಾಕೋ ಬದಲು ಇಡೀ ಗ್ರಾಮವನ್ನೇ ಒಂದು ಯೂನಿಟ್ ಅಂತ ಪರಿಗಣಿಸಿ ಒಟ್ಟಿಗೆ ಟ್ಯಾಕ್ಸ್ ಫಿಕ್ಸ್ ಮಾಡ್ತಿದ್ರು. ಆ ಇಡೀ ಹಳ್ಳಿಯ ಜನ ಸೇರಿ ಆ ಟ್ಯಾಕ್ಸ್ ಅನ್ನ ಕಟ್ಟಬೇಕಿತ್ತು. ಈ ಐಡಿಯಾ ಹಿಂದಿನ ಉದ್ದೇಶ ಗ್ರಾಮದ ಸಮುದಾಯವನ್ನೇ ಬಳಸ್ಕೊಳ್ಳೋದು. ಜವಾಬ್ದಾರಿಯನ್ನ ಹಂಚ್ಕೊಂಡ್ರೆ ವೈಯಕ್ತಿಕ ಹೊರೆ ಕಡಿಮೆ ಆಗ್ಬೋದು ಅಂತ. ಆದ್ರೆ ಇಲ್ಲೂ ಕೂಡ ಕಥೆ ಅದೇ. ಕಾರಣ ಮತ್ತೆ ಅದೇ ಅತಿಯಾದ ತೆರಿಗೆ. ಇಡೀ ಗ್ರಾಮವೇ ಸಾಲದ ಸುಳಿಗೆ ಸಿಲುಕೋದಕ್ಕೆ ಶುರುವಾಯಿತು. ಇದು ಕಾಲ ಕಳೆದಂತೆ ಗ್ರಾಮದ ಒಗ್ಗಟ್ಟನ್ನೇ ಮುರಿತು. ಓಕೆ, ಈಗ ಈ 3 ಸಿಸ್ಟಮ್ಗಳನ್ನ ಒಟ್ಟಿಗೆ ಇಟ್ಟು ನೋಡೋಣ. ಅವಾಗ ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅವುಗಳ ನಡುವೆ ಏನು ವ್ಯತ್ಯಾಸ ಇತ್ತು ಅಂತ. ನೋಡಿ, ಓನರ್ಶಿಪ್ ವಿಷಯಕ್ಕೆ ಬಂದ್ರೆ ಜಮೀನ್ದಾರಿಯಲ್ಲಿ ಜಮೀನ್ದಾರ, ರೈತವಾರಿಯಲ್ಲಿ ರೈತ ಮತ್ತು ಮಹಲ್ವಾರಿಯಲ್ಲಿ ಇಡೀ ಗ್ರಾಮ ಸಮುದಾಯ ಮಾಲೀಕರಾಗಿದ್ರು. ಆದ್ರೆ ಕೊನೆಗೆ ಮುಖ್ಯವಾದದ್ದು ರೈತರ ಸ್ಥಿತಿ. ಅದು ಜಮೀನ್ದಾರಿಯಲ್ಲಿ ಅತ್ಯಂತ ಕೆಟ್ಟಿತ್ತು. ಬೇರೆ ವ್ಯವಸ್ಥೆಗಳು ಅದಕ್ಕಿಂತ ಸ್ವಲ್ಪ ಪರವಾಗಿಲ್ಲ ಅನ್ಸಿದ್ರೂ ಅಂತಿಮವಾಗಿ ಯಾವುದೂ ರೈತರ ಬಾಳನ್ನ ಹಸನು ಮಾಡಲಿಲ್ಲ. ಈ ವ್ಯವಸ್ಥೆಗಳು ಕೇವಲ ಆ ಕಾಲಕ್ಕೆ ಸೀಮಿತವಾಗಲಿಲ್ಲ. ಅವು ಭಾರತದ ಹಳ್ಳಿಗಳ ಮೇಲೆ ಬಿಟ್ಟು ಹೋದ ಪರಿಣಾಮಗಳು ತುಂಬಾ ಆಳವಾದವು. ಈಗಲೂ ನಾವು ಅದರ ಕೆಲವು ಪರಿಣಾಮಗಳನ್ನು ನೋಡಬಹುದು. ಅದೇನು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕೃಷಿಯ ವಾಣಿಜ್ಯೀಕರಣ
ಅಂದರೆ ಬ್ರಿಟಿಷರಿಗೆ ಟ್ಯಾಕ್ಸ್ ಹಣದ ರೂಪದಲ್ಲಿ ಬೇಕಿತ್ತು. ಹಾಗಾಗಿ ರೈತರು ತಮ್ಮ ಊಟಕ್ಕಾಗಿ ಬೆಳೆಯುತ್ತಿದ್ದ ಆಹಾರ ಧಾನ್ಯಗಳ ಬದಲು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಹಣ ತರುವಂತಹ ಹತ್ತಿ, ನೀಲಿ, ಕಬ್ಬಿನಂತಹ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋಕೆ ಶುರು ಮಾಡಬೇಕಾಯಿತು. ಎರಡನೇದಾಗಿ ವ್ಯಾಪಕ ಗ್ರಾಮೀಣ ಸಾಲ. ಇಷ್ಟೊಂದು ಜಾಸ್ತಿ ತೆರಿಗೆ ಕಟ್ಟೋಕೆ ರೈತರ ಹತ್ರ ದುಡ್ಡಿರ್ತಿರ್ಲಿಲ್ಲ. ಆಗ ಅವರು ಹೋಗ್ತಿದ್ದಿದ್ದು ಸಾಹುಕಾರರ ಹತ್ರ. ಒಮ್ಮೆ ಈ ಸಾಲದ ಚಕ್ರಕ್ಕೆ ಬಿದ್ರೆ ಅದರಿಂದ ಹೊರಗೆ ಬರೋದೇ ತಲೆಮಾರುಗಳ ಕಾಲ ಕಷ್ಟವಾಗಿ ಹೋಯ್ತು. ಮೂರನೇದಾಗಿ ಹಳ್ಳಿಯ ಆರ್ಥಿಕತೆ ಕುಸಿದೋಯ್ತು. ಮೊದಲೆಲ್ಲ ನಮ್ಮ ಹಳ್ಳಿಗಳು ತಮ್ಮಷ್ಟಕ್ಕೆ ತಾವೇ ಸ್ವಾವಲಂಬಿಯಾಗಿದ್ವು. ಆದರೆ ಈ ಸಿಸ್ಟಮ್ಗಳಿಂದಾಗಿ ಆ ಇಡೀ ರಚನೆ ಹಾಳಾಗಿ ಹಳ್ಳಿಗಳು ಹೊರಗಿನ ಮಾರುಕಟ್ಟೆಯ ಮೇಲೆ ಅವಲಂಬಿತವಾಗುವಂತೆ ಆಯಿತು. ಕೊನೆಗೆ ಈ ಎಲ್ಲ ಆರ್ಥಿಕ ಶೋಷಣೆಗಳು ಕೇವಲ ಆರ್ಥಿಕ ಸಮಸ್ಯೆಗಳಾಗಿ ಉಳಿಯಲಿಲ್ಲ. ವಿಶ್ಲೇಷಕರು ಹೇಳುವ ಹಾಗೆ ಇದೇ ಅಸಮಾಧಾನ ಮುಂದೆ ರೈತರ ಹೋರಾಟಗಳಿಗೆ ಮತ್ತು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ದೊಡ್ಡ ಅಡಿಪಾಯವನ್ನೇ ಹಾಕಿತು. ಹಾಗಾದ್ರೆ ಕೊನೆಗೆ ನಮ್ಗೆ ಉಳಿಯೋ ಪ್ರಶ್ನೆ ಒಂದೇ. ಒಂದು ತೆರಿಗೆ ವ್ಯವಸ್ಥೆಯ ಮೂಲ ಉದ್ದೇಶವೇ ಜನರ ಕಲ್ಯಾಣ ಆಗಿರದೆ ಕೇವಲ ಸಂಪತ್ತನ್ನು ಕೀಳೋದಾಗಿದ್ರೆ ಅದು ವಿನಾಶಕಾರಿಯಾಗದೆ ಇರೋಕೆ ಸಾಧ್ಯನಾ? ಅಥವಾ ಅದು ಕೊನೆಗೆ ವಿನಾಶಕ್ಕೆ ಮಾತ್ರ ದಾರಿ ಮಾಡಿಕೊಡುತ್ತಾ? ಇದೊಂದು ಯೋಚಿಸಬೇಕಾದ ವಿಷಯ.